ಇನ್ನು ಗುಬ್ಬಿಯಲ್ಲಿ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಮತ್ತೆ ಸದ್ದನ್ನ ಮಾಡ್ತಾ ಇರುವಂತದ್ದು ರೈತರು ಈ ವಿಚಾರದಲ್ಲಿ ಮತ್ತಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿ ಒಂದು ಕಡೆ ನಡೆದ್ರೆ ಜಮೀನನ್ನ ಕಳೆದುಕೊಳ್ಳುವಂತಹ ಭಯ ಕೂಡ ಈಗ ರೈತರಲ್ಲಿ ಕಾಡ್ತಾ ಇದೆ. ಒಂದು ಕಡೆ ಯಾವುದೇ ಕಾರಣಕ್ಕೂ ನೀರನ್ನ ಬಿಡೋಲ್ಲ ಅಂತ ಹೇಳಿ ರೈತರು ಪಣ ತೊಟ್ಟು ನಿಂತಿದ್ದಾರೆ. ಹಾಗೆ ಮತ್ತೊಂದು ಕಡೆ ಜಮೀನನ್ನ ಕೂಡ ಕಳೆದುಕೊಳ್ಳುವಂತಹ ಭಯಭೀತಿಯಲ್ಲಿ ಕೂಡ ಇದ್ದಾರೆ. ಏನೇ ಆದ್ರೂನು ನಾವು ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಹೇಮಾವತಿ ನೀರನ್ನ ತೆಗೆದುಕೊಂಡು ಹೋಗೋದಕ್ಕೆ ಬಿಡೋಲ್ಲ ಅಂತ ಹೇಳಿ ರೈತರು ಈ ಹಿಂದೆನೂ ಕೂಡ ಹೇಳಿದ್ರು. ಈಗಲೂ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ರೈತರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಜಮೀನನ್ನ ಕಳೆದುಕೊಳ್ಳುವಂತಹ ಭೀತಿ ಕೂಡ ಒಂದು ಕಡೆ ಹೆಚ್ಚಾಗ್ತಾ ಇದೆ. ಕುಣಿಗಲ್ ರೈತರ ಹೋರಾಟ ಒಂದು ಕಡೆ ತೀವ್ರ ಆಗ್ತಾ ಇದ್ರೆ ಮತ್ತೊಂದು ಕಡೆ ತಾಲೂಕಿನಲ್ಲಿ ಜನಪ್ರತಿನಿಧಿಗಳಿದ್ದಾರೆ, ಯಾರು ಕೂಡ ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇಲ್ಲ. ಮೌನಕ್ಕೆ ಶರಣಾಗಿದ್ದಾರಾ? ನೀರಿನ ಹಕ್ಕಿಗಾಗಿ ರೈತರು ಕೂಡ ಬೀದಿಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ವಿಚಾರ ಈ ಹೇಮಾವತಿ ನೀರಿನ ವಿವಾದ ಏನಿದೆ ಇದು ಹೈಕೋರ್ಟ್ ಮೆಟ್ಟಿಲೇರ್ತಾ ಇದೆ. ಬರದಿಂದ ಒಂದು ಕಡೆ ಮಳೆ ರಾಜ್ಯದಲ್ಲಿ ಸರಿಯಾಗಿ ಆಗ್ತಾ ಇಲ್ಲ, ಬರ ಬಂದು ಕೂತಿದೆ, ತೋಟಗಳು ಒಂದು ಕಡೆ ಸಂಕಷ್ಟದಲ್ಲಿರುವಂಥದ್ದು, ಬೆಳೆ ಬರ್ತಾ ಇಲ್ಲ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಗಾಗಿ ಜಮೀನನ್ನ ಕೂಡ ಕಳೆದುಕೊಳ್ಳೋ ಭೀತಿಯಲ್ಲಿ ರೈತರಿದ್ದಾರೆ. ಜಿಲ್ಲೆಯ ಶಾಸಕರು ಕೂಡ ಒಟ್ಟಾಗಿ ಈ ವಿಚಾರವಾಗಿ ಹೋರಾಟಕ್ಕೆ ಇಳಿಬೇಕು ಅನ್ನೋದು ರೈತರ ವಾದ ಕೂಡ ಆಗಿದೆ. ಒಂದು ಕಡೆ ತಮ್ಮ ರೈತರಿಗಾಗಿ ಕುಣಿಗಲ್ ಭಾಗದಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ಗುಬ್ಬಿ ಶಾಸಕರು ಈ ವಿಚಾರದ ಬಗ್ಗೆ ಒಂದು ಮಾತು ಕೂಡ ಆಡ್ತಾ ಇಲ್ಲ. ಕಳೆದ 2 ವರ್ಷದಿಂದ ಈ ಹೋರಾಟ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ಜಮೀನು ಮಾಲೀಕರು ದಾವೆಯನ್ನ ಹೂಡಿದ್ದಾರೆ. ಕುಣಿಗಲ್ ರೈತರ ಪರವಾಗಿ ಹೈಕೋರ್ಟ್ನಲ್ಲಿ ಹೋರಾಟವನ್ನ ಕುಣಿಗಲ್ ಶಾಸಕರು ನಡೆಸ್ತಾ ಇದ್ದಾರೆ. ಆದರೆ ಗುಬ್ಬಿ ಶಾಸಕರು ಯಾಕೆ ಈ ವಿಚಾರದಲ್ಲಿ ಮೌನ ಮುರಿತಾ ಇಲ್ಲ? ಈ ಬಾರಿ ಮಳೆಯೂ ಆಗ್ತಾ ಇಲ್ಲ ಸರಿಯಾಗಿ. ಸೊ ಹೀಗೆ ಸಾಕಷ್ಟು ಸಂಕಷ್ಟದಲ್ಲಿ ಒಂದು ಕಡೆ ರೈತರಿದ್ದಾರೆ. ಹಾಗೆ ರೈತರು ಕೂಡ ಸಂಕಷ್ಟವನ್ನು ಅನುಭವಿಸ್ತಾ ಇರುವಂತಹ ರೈತರು ಪ್ರಗತಿ ಟಿವಿ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನೋಡೋಣ. ಅದನ್ನು ತಗೊಂಡೋದ್ರೆ ಏನು ಮಾಡ್ಬೇಕು ನಾವು ಹೇಳಿ? ನಾವಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇಲ್ಲ ನಮ್ಗೆ ಬೇಕು ತಗೊಂಡೋಗ್ತೀವಿ ಅಂತ ಡಿ ಕೆ ಶಿ ಅಂತ ರೈತರು ಏನು ಮಾಡ್ಬೇಕು ಸರ್? ತಗೊಂಡು ಹೋಗ್ಬಿಟ್ರೆ ಇಲ್ಲಿರೋ ರೈತರು ಏನು ಮಾಡ್ಬೇಕಂದ್ರೆ ಇಲ್ಲ ನೋಡಿ ಟ್ಯಾಂಕರಲ್ಲಿ ಹೊಡಿತಾ ಇದ್ದೀವಿ ನೀರನ್ನ, ತೋಟಗಳಿಗೆ ಟ್ಯಾಂಕರಲ್ಲಿ ನೀರು ತಗೊಂತ ಇದ್ದೀವಿ. ಈಗ ಇದನ್ನು ತಗೊಂಡೋಗ್ಬಿಟ್ರೆ ನಾವೇನು ಮಾಡಬೇಕು? ತೋಟಗಳವರು ಹೇಳಿ, ಇಲ್ಲಿರೋ ರೈತರುಗಳು ಏನು ಮಾಡ್ಬೇಕು ಹೇಳಿ? ಚಾನಲ್ ತಗೊಂಡು ಹೋಗೋಕ್ಕಂತೂ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಈಗ ಆರಂಭ ಮಾಡ್ತೀವಿ ಅಂತ ಅಂತಾರೆ. ಈಗ ಇಲ್ಲ ಸರ್, ಎಲ್ಲ ರೈತರು ಒಗ್ಗಟ್ಟಾಗಿ ಚಾನಲ್ ತೆಗಿಯೋಕ್ಕಂತೂ ಬಿಡಲ್ಲ. ಎಲ್ಲ ರೈತರು ಅಲ್ಲೇ ಇರ್ತೀವಿ. ಒಂದ್ ವೇಳೆ ಫೋರ್ಸ್ ಹಾಕೊಂಡು ಮಾಡ್ಕೊಂಡು ಹೋದ್ರೆ ಫೋರ್ಸ್ ಹಾಕೊಂಡ್ರೆ ರೈತರಿಗಿಂತ ಫೋರ್ಸ್ ಅವರ? ರೈತರಿಗಿಂತ ಫೋರ್ಸ್ ಯಾರು ಇಲ್ಲ ಸರ್. ರೈತರು ಬರಬೇಕು, ರೈತರ ಮುಂದೆ ಯಾವ ಫೋರ್ಸ್ ನಡೆಯಲ್ಲ. ರೈತರಿಗೆ ಕೇಳಿ ಅವ್ರು ಬಿಟ್ಟರೆ ತಗೊಂಡೋಗ್ಲಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ. ಬಿಡೋ ಅಂತ ಇವತ್ತು ಹೆಮ್ಮೆ ನಮಗಂತ ಲೀಡ್ರು ಅಂತ ನಾಯಕರು ಇಲ್ವಲ್ಲ, ನಮ್ಮಂಥ ಪಾಪಿಗಳು ಯಾರು ಇಲ್ಲ ಅಂತ ಅನ್ನಿಸ್ತಾ ಐತೆ. ನಮ್ಮ ಗುಬ್ಬಿ ತಾಲೂಕಿನ ಜನ 5 ಸರಿ ಅದು ಯಾಕೆ ಈ ಥರ ಗೆಲ್ಲಿಸ್ತಾ ಇದ್ದೀವಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇವ್ರು ಏನು ಮಾಡಿದ್ದಾರೆ ಅಂತ. ರಂಗನಾಥ್ ಅಂತಾರನೋ ಡಿ ಕೆ ಅಂತಾರನೋ ಒಬ್ಬರನ್ನ ಒಂದ್ಸರಿ ಗೆಲ್ಲಿಸ್ಕೊಂಡಿದ್ರೆ ಇಲ್ಲಿ ತಾಲೂಕಲ್ಲಿ ಹೋರಾಡೋರು ಇದ್ದಾರೆ. ಆ ಹೋರಾಡೋರ ಪರವಾಗಿ ಯಾಕೆ ನಾವು ಓಡಾಡ್ತಿಲ್ಲ? ಯಾಕೆ ಬರೀ ಇವ್ರನ್ನೇ ಗೆಲ್ಲಿಸ್ತಿದ್ದೀವಿ? ಏನಾರ ಮಾಯಾಮಂತ್ರ ಮಾಡಿಸ್ಬಿಟ್ಟವ್ರ ಇವರು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮ್ಗೆ. ಇವತ್ತು ಗುಬ್ಬಿ ತಾಲೂಕಲ್ಲಿ ಯೋಚನೆ ಮಾಡ್ಬೇಕು ಸರ್ ನಾವು. ನೋಡ್ರಿ, 5 ಸರಿ ಗೆದ್ರೂ ಇದ್ರ ಬಗ್ಗೆ ಒಂದೇ ಒಂದು ಚಕಾರ ಎತ್ತುತ್ತಾ ಇಲ್ಲ. ಅವರು ಈಗ ಒಂದು ಸರಿ ಗೆದ್ದಿರೋರು ನಮ್ಮ ರಂಗನಾಥ್ ಸರು, ಅವ್ರು ನೀರು ತಗೊಂಡೋಗ್ಲೇಬೇಕು ಅಂತ ಎಷ್ಟು ಹಠ ಹಿಡ್ದವ್ರಿ. ಪ್ರತಿ ದಿವಸ ಬೆಳಗ್ಗೆ ಎದ್ದು ಇದ್ರ ಬಗ್ಗೆನೇ ಕನ್ಸ್ರಿ. ನಿನ್ನೆ ಹೈಕೋರ್ಟಿಗೆ ಹೋಗಿದ್ವಿ ನಾವು ರೈತ ಸಂಘದ ಪರವಾಗಿ ಎಲ್ಲವ. ಇಡೀ ಗುಬ್ಬಿ ತಾಲೂಕಿಂದ 5 ಜನ ಇದ್ರು ರೀ ಹೈಕೋರ್ಟ್ಗೆ. ನಾವು ರೈತ ಸಂಘದಿಂದ ನಾವು ಹೋಗಿದ್ವಿ. ದಿಲೀಪ್ ಕುಮಾರ್ ಒಬ್ಬರು ಬಂದಿದ್ದರು, ಮತ್ತು ಚೋಳೂರು ಭಾಗದವ್ರು ಒಂದು 4 ಜನ ಬಂದಿದ್ದರು, ಬೆಣ್ಣೂರವ್ರು ಒಂದಿಬ್ಬರು ಬಂದಿದ್ದರು. ಬಟ್ ಅಲ್ಲಿ ರಂಗನಾಥ್ ಅವ್ರು ಬಂದು ಕುಂತಿದ್ರು ರೀ ಕೋರ್ಟ್ಗೆ. ಯಾಕೆ ನಮ್ಮ ಮೇಲೆ ಏನು ಗೆಲ್ಸಿಲ್ವಾ? ನಾವೇನು ಓಟ್ ಹಾಕಿಲ್ವ ಇವ್ರಿಗೆ? ಬಂದು ಇಲ್ಲಪ್ಪ ನಾವು ಬಿಡಲ್ಲ ಅಂತೇಳಿ ಬರ್ಬೋದಿತ್ತಲ್ಲ, ಸಹಕಾರ ಕೊಡ್ಬೋದಲ್ಲ. ಹೇಳ್ತಾರೆ ಮೀಡಿಯಾದ ಮುಂದೆ ಎಲ್ಲ ನಂದು ವಿರೋಧ ಐತೆ ಅಂತಾರೆ. ಬಟ್ ಇವತ್ತು ನಮಗೆ ನೋವಾಗ್ತಾ ಇರೋದು ಅಂಥ ಲೀಡ್ರುಗಳು ನಮಗೆ ಗೊತ್ತೇ ಇಲ್ವಲ್ಲ ಅಂತ ಒಂದು. ಇನ್ನೊಂದು, ನಮ್ಮ ಜನಕ್ಕೆ ಬುದ್ಧಿ ಇಲ್ವಾ? ಹೋರಾಡೋರ್ನ ಬಿಟ್ಟು ಯಾರನ್ನೋ ಗೆಲ್ಲಿಸ್ತಿದೀವಲ್ಲ ಅನ್ನೋದು ಒಂದು ನೋವು. ಹಿಂಗಾಗಿದೆ, ಮನಸ್ಸಿಗೆ ತುಂಬ ನೋವಾಗ್ತೈತೆ ಸರ್. ಕೆಟ್ಟ ಸ್ವಾಮಿ, ಈ ವೇರಿದರಿಗೆ ಗುಬ್ಬಿ ತಾಲೂಕು ವೇರಿದರಿಗೆ ವಿಷ ಕೊಟ್ಟಂಗೆ ಇವತ್ತು ಮಾಡ್ತಾ ಇರೋದು ಕುಮಾರಸ್ವಾಮಿ ಅವರು.
ಡಿ ಕೆ ಕುಮಾರಸ್ವಾಮಿ ಅವರು ವಿಷ ಕೊಟ್ಟಂಗೆ ಈ ಕಡೆ ರೈತರಿಗೆಲ್ಲ ಮಾಡ್ತಾ ಇರೋದು. ಅಷ್ಟು ತೊಂದರೆ ಕೊಡ್ತಾವ್ರೆ. ವಿಷ ಕೊಡೋದು ಒಂದೇ, ಯಾರನ್ನೂ ಕೊಲೆ ಮಾಡೋದು ಒಂದೇ, ಅಷ್ಟು ಕೆಲಸ ಮಾಡ್ತಾವ್ರೆ. ಈಗ ಅವತ್ತಿನ ಕಾಲದಲ್ಲಿ ಯಡಿಯೂರಪ್ಪ ಕಾಲದಲ್ಲಿ ಅಗಲೀಕರಣ ಮಾಡ್ಕೊಂಡು ತಗೊಂಡೋಗ್ರಿ ಅಂತ ಹೇಳಿ ತೀರ್ಮಾನ ಆಗಿರ್ಲಿಲ್ವಾ? ಮಾಧುಸ್ವಾಮಿ ಅವರು ಇದಾದಾಗ ಯಾಕೆ ಮಾಡಲಿಲ್ಲ? ಇವ್ರು ಮಾಡ್ತಾ ಇರೋ ದೌರ್ಜನ್ಯ ತಾನೆ. ಈಗಲೂ ಅದೇ ಥರ ಮಾಡ್ಕೊಂಡು ಹೋದ್ರೆ ನಾವು ಕೊಡೋದಿಲ್ಲ. ಅದರಿಂದ ತುಮಕೂರಿಗೆ ತಗೊಂಡೋಗಿ ತುಮಕೂರಿಂದ ಅಗಲೀಕರಣ ಮಾಡ್ಕೊಂಡು ತಗೊಂಡೋಗ್ರಿ. ಯಾರು ಬೇಡ ಅಂದವ್ರೆ ನಿಮ್ಮನ್ನ? ಇಲ್ಲ ತಗೊಂಡೋಗಿ ಯಾರನ್ನ ಕೊಲೆ ಮಾಡಕ್ಕೆ ಈ ಕಡೆ ತುಮಕೂರು ಗುಬ್ಬಿ ತಾಲೂಕಿನ ಜನವ ಸಾಯಕಕ್ಕೆ ಮಾಡಿದ್ದೀರಾ? ವಿಷ ಕೊಡಕ್ ಮಾಡಿದ್ದೀರಾ? ಕೊಲೆ ಮಾಡಕ್ ಮಾಡಿದ್ದೀರಾ? ಈಗ ಸರ್ಕಾರಿ ಜಾಗ ತಗೊಂಡಿದೀವಿ, ನಿಮ್ ರೈತರು ತಾಂಡಿಲ್ಲ ಅಂತ ಹೇಳ್ತಾರೆ. ರೈತರು ಜಮೀನು ತಾಂಡಿಲ್ಲ, ಸರ್ಕಾರಿ ಜಮೀನು ಮಾಡಿದೀವಿ ಅಂತ ಹೇಳ್ತಾರೆ. ಎಲ್ಲಿ ಬಂದಾಗ ತೋರಿಸಿ ರೈತರ ಜಾಗ ತಗೊಂಡಲ್ಲ ತಗೊಂಡೋಗಕ್ಕಾಗುತ್ತಾ? ನೀವು ತಗೊಂಡೋಗಕ್ಕಾಗುತ್ತೆ ಸರ್? ಇದು ತಪ್ಪು. ನೀವು ಮಾಡ್ತಾ ಇರೋದು ಶುದ್ಧ ಅಂತ ತಪ್ಪು. ಏನೋ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡ್ತೀರಾ? ಈಗ ಏನೋ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತೆ ಎಲ್ಲ ನಾವು ಅಲ್ಲೇ ಸತ್ತಾಗ್ಲಿ, ಅಲ್ಲೇ ಇದಾಗ್ಲಿ, JCP ಹಿಡಿಕೊಡ್ಲಿ, ನಾವು ಅಲ್ಲಿ ಬಿಡೋದಿಲ್ಲ. ನೋಡಿ, ಇದು ರಾಮನಗರ ಕೆನಾಲ್ ಎಕ್ಸ್ಪ್ರೆಸ್ ಚಾನಲ್ ಅನ್ನೋದು ಏನು ಮಾಡಕ್ಕೆ ಹೊರಟಿದ್ದಾರೆ, ಇದು ತುಮಕೂರು ಜಿಲ್ಲೆಗೆ ಮರಣ ಶಾಸನ ಬರೆಯಲಿಕ್ಕೆ ಹೊರಟಿದ್ದಾರೆ.